ಸಂಖ್ಯೆ ನಂತರ ಬರ್ಬೇಕಣ್ಣ ಆಯ್ತಲ್ಲ. ಜಿವಿ ರಮೇಶ್ ಅವರ ಅಭಿನಂದನಾ ಸಮಾರಂಭದ ವೇದಿಕೆ ಮೇಲಿರುವಂತಹ ಹಿರಿಯರು, ವಿಧಾನ ಪರಿಷತ್ನ ಸದಸ್ಯರಾದ ಮಧುಮರೇಗೌಡ್ರೆ, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀಕಂಠೇಗೌಡ್ರೆ, ಮಾನ್ಯ ಕುಲಪತಿಗಳಾದಂಥ ಶಿವಶೇಖರವರೇ, ಈ ಅಭಿನಂದನಾ ಸಮಾರಂಭದ ಮುಖ್ಯ ಕೇಂದ್ರ ಬಿಂದುವಾದಂಥ ಜಿ ವಿ ರಮೇಶ್ ಅವರ ದಂಪತಿ ವರ್ಗದವರೇ, ನಾಗರಾಜ್ ಅವರೇ, ಶಿವರಾಮ್ ಅವರೇ, ವೆಂಕಟರಾಮ್ ಅವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತರೇ, ಶಿಕ್ಷಕರೇ, ಉಪನ್ಯಾಸಕರೇ, ಇಲ್ಲಿ ಬಂದಿರುವಂಥ ಜಿ ವಿ ರಮೇಶ್ ಅವರ ಆಪ್ತ ಬಳಗದವರು. ಜಿ ವಿ ರಮೇಶ್ ಅವರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ನಾನು ಏನೇನೋ ಮಾತಾಡಬಾರದು. ಅವರೊಬ್ಬರು ಅತಿಥಿ ಉಪನ್ಯಾಸಕರ ಪರ ಹೋರಾಟ ಮಾಡಿದ್ದಾರೆ ಅನ್ನೋದು ಮಾತ್ರ ನನಗಂತೂ ಅರ್ಥ ಆಗಿದೆ. ಅವರ ಹೋರಾಟದ ಬದುಕು ಹೀಗೆ ನಿವೃತ್ತಿಯ ನಂತರವೂ ಕೂಡ ಆ ಉಪನ್ಯಾಸಕರ ಪರ ಇರಲಿ, ಅವರ ಜೀವನ ಚೆನ್ನಾಗಿರಲಿ, ಅವರ ದಂಪತಿ ದೇವ್ ಒಳ್ಳೇದು ಮಾಡಲಿ. ಅವರಿಗೆ ಇಷ್ಟು 30 ವರ್ಷಗಳ ಕಾಲ ಉಪನ್ಯಾಸಕರಾಗಿ ನಂತರ ಉಪನ್ಯಾಸಕರ ಕಷ್ಟಗಳಿಗೆ ಅವರು ಸ್ಪಂದಿಸುತ್ತಾ ಅವರ ಹೋರಾಟಗಳಿಗೆ ಧ್ವನಿಯಾಗಿದ್ದಾರೆ. ಮಂಜು ಅವರು ನಮ್ಮ ಸರ್ಕಾರ ಏನೇನು ಕೊಟ್ಟಿದೆ ಅಂತ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ. 5 ಲಕ್ಷ ರೂಪಾಯಿ ಪಿಂಚಣಿ, ಮತ್ತೆ ತಿಂಗಳ ರಜಾ, ಮಹಿಳೆಯರಿಗೆ ಋತುಚಕ್ರದ ರಜೆಗಳನ್ನ ಈ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದರೆ ನಮ್ಮ ಸರ್ಕಾರ ಪರ ಇದೆ. ಜಿ ವಿ ರಮೇಶ್ ಅವರ ಹೋರಾಟಕ್ಕೆ ಧ್ವನಿಯಾಗುತ್ತೆ. ಅತಿಥಿ ಉಪನ್ಯಾಸಕರು ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತು ನನಗೆ. ಈ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆನೇ ಚೇಂಜ್ ಆಗಬೇಕು ಅನ್ನೋದು ನನ್ನ ಭಾವನೆ. ಕೆಲವರು ಲಕ್ಷ ಸಂಬಳ ತಗೊಳ್ಬೇಕಾದ್ರೆ ಪಾಠ ಮಾಡೋರು ನಿಮಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ನೀವು ಯಾವ ಮಕ್ಕಳನ್ನ ತಯಾರು ಮಾಡ್ತೀರಾ ಅನ್ನೋದು ಈ ಶಿಕ್ಷಣದ ವ್ಯವಸ್ಥೆ ಇವತ್ತು ಬದಲಾಗುತ್ತಾ, ನಾಳೆ ಬದಲಾಗುತ್ತಾ, ಇನ್ನು 50 ವರ್ಷಕ್ಕೆ ಬದಲಾಗುತ್ತಾ. ವ್ಯಾಪಾರೀಕರಣ ಆಗಿರೋದು ಹೋಗ್ಬೇಕು. ಮುಂದುವರೆದ ದೇಶಗಳಲ್ಲಿ ಹೇಗೆ ಶಿಕ್ಷಕರಿಗೆ ಅವರದೇ ಆದ ಗೌರವ ಸಂಬಳಗಳು ಸಿಗುತ್ತೆ, ಅದೇ ರೀತಿ ನಮ್ಮ ಭಾರತದಲ್ಲೂ ಆಗಬೇಕು. ಈಗ ನಮ್ಮಿಂದ ಆರಂಭವಾಗಿ ಅದು ಎಲ್ಲೋ ಒಂದು ಕಡೆ ಮುಟ್ಬೇಕು. ಈಗ CJP ಕಾಕ್ರೋಚ್ ಜನತಾ ಪಾರ್ಟಿಯವ್ರನ್ನ ಮಕ್ಕಳೇನೋ ಮಾಡ್ತಾರೆ ಅಂತ ಮಾತಾಡ್ತಿದ್ದವರು ಈಗ ದಿನ ಬನ್ನಿಯಿಂದ ಕರೀತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ನಾನು ಮಾತಾಡೋದೇ ಇಲ್ಲ ಅಂತ ಹೋಗ್ತಿದ್ದವರು ನಿನ್ನೆ ಸ್ಟೇಟ್ಮೆಂಟ್ ಮಾಡಿದರೆ ಈ ದೇಶ ಹಂಗೆ ಬದಲಾಗ್ತದೆ. ಶಿಕ್ಷಣ ವ್ಯವಸ್ಥೆನೂ ಬದಲಾಗಬೇಕು. ಭಿಕ್ಷೇತರ ಸಂಬಳಗಳನ್ನ ಶಿಕ್ಷಕರಿಗೆ ಕೊಡೋದು ಅದು ನನ್ನ ಸರ್ಕಾರ ಆಗಿರ್ಬೋದು, ಇನ್ನೊಂದು ಸರ್ಕಾರ ಆಗ್ಬೋದು, ಇನ್ನೊಂದು ಸರ್ಕಾರ. ನನ್ನ ಸರ್ಕಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ. ವ್ಯವಸ್ಥೆ ಬದಲಾದ್ರೆ ಮಕ್ಕಳನ್ನ ತಯಾರು ಮಾಡೋ ಸೋಷಿಯಲ್ ಹೋರಾಟಗಾರ, ಮುಂಚೆ ಒಂದು ಪದ ಒಳ್ಳೆಯದಿದೆ, ಸೋಷಿಯಲ್ ಇಂಜಿನಿಯರ್. ನಿಮ್ಮ ನೀವು ಪಾಠ ಮಾಡಬೇಕಂದ್ರೆ ಬ್ರೈನ್ ನೋಡ್ಬೇಕು. ಪುಸ್ತಕದಲ್ಲಿರೋ ಬದನೆಕಾಯಿ ಹೇಳಿದ್ರೆ ಮಕ್ಕಳುಗಳಿಗೆ ತಗೊಳ್ಳೋಕೆ ಹೋಗಲ್ಲ. ನೀವು ಕಲ್ತಿದ್ರೆ, ಈಗ ಒಂದು ಕಾದಂಬರಿ, ಕುವೆಂಪು ಅವರ ಕಾದಂಬರಿಗಿಂತ ನರಸಿಂಹಾಚಾರ್ಯ ಅವರ ಕಾದಂಬರಿ ಚೆನ್ನಾಗಿದೆ ಅನ್ಬೇಕಾದ್ರೆ ಇಬ್ಬರದು ನೀವು ಓದಿದ್ರೆ ಮಾತ್ರ ಅದು ಯಾರು ಚೆನ್ನಾಗಿದೆ ಅಂತ ಹೇಳಕ್ ಸಾಧ್ಯ. ನಾನು ಹಂಗೆ ಕೇಳಿ ಹೇಳೋದಕ್ಕಾಗಲ್ಲ. ಹಾಗೆ ನಾವು ಹೇಳೋದು ಇಷ್ಟೇ, ಆ ಶಿಕ್ಷಕರ ಇದು ಹೋರಾಟ ನೀತಿಯ ಇರುತ್ತೆ. ನಮ್ಮ ಸರ್ಕಾರ ಬಂದಾಗ ರವಿಕುಮಾರ್ ಕ್ಲೋಸ್ ಇದ್ದಾರೆ, ದೇವೇಗೌಡರಿಗೆ, ಕುಮಾರಸ್ವಾಮಿ, ಶ್ರೀಕಂಠೇಗೌಡರು ಕ್ಲೋಸ್ ಇದ್ದಾರೆ, ಮಧುಮರೇಗೌಡರು ಕ್ಲೋಸ್ ಇದ್ದಾರೆ ಅನ್ನೋದ್ರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ. ಈ ವ್ಯವಸ್ಥೆ ಒಬ್ಬೊಬ್ಬರೇ ಧ್ವನಿ ಎತ್ತಿ ಕಾಯಂ ಆಗುವಂಥ ವ್ಯವಸ್ಥೆಗಳು ಬಂದಾಗ ನಿಮಗೆ ನೆಮ್ಮದಿ ಸಿಕ್ಕಿದಾಗ ಮಾತ್ರ ಈ ಶಿಕ್ಷಣದಲ್ಲಿ ಬದಲಾವಣೆ ಕಾಣಕ್ಕೆ ಸಾಧ್ಯ. ಇಲ್ಲ ಅಂದರೆ ಗೌರ್ಮೆಂಟಲ್ಲಿ ಕೆಲವರು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋದು, ಕೆಲವರು 15,000 ರೂಪಾಯಿಗೆ ಕೆಲಸ ಮಾಡೋದು, ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರು ಪಡೇಲ್ಗಿರಿ ಮಾಡೋದು, 15,000 ಸಂಬಳ ತಗೊಳ್ಳೋದು ಕಷ್ಟಪಡ್ತಾರೆ ಅನ್ನೋ ಈ ತಾರತಮ್ಯ ಹೋಗಿ ಎಲ್ರಿಗೂ ಆಗಲಿ ಅನ್ನೋದು ನನ್ನ ಮನದಾಳದ. ತೆಗೆದ್ರೆ ರವಿಕುಮಾರ್ಗೆ ಲಾಭ ಆಗಲ್ಲ, ಮಂಡ್ಯ ಲಾಭ ಆಗ್ತದೆ. ಮಂಡ್ಯದ ಯೂನಿವರ್ಸಿಟಿಗೆ ಲಾಭ. ಕೆಲವರು ನಮ್ಗೆ ಓಟ್ ಬರಲಿ ಬರದೇ ಹೋಗಲಿಲ್ಲ ಅನ್ನೋದು ಕಾರಣಕ್ಕೆ ಮುಗಿಸೋಣ ಅಂತ ಸ್ಟೇಟ್ಮೆಂಟ್ ಮಾಡ್ತಾರೆ. ನನಗೆ ಇಲ್ಲಿ ಯಾವ ಜಾತಿಯರು ಇದ್ದೀರಾ, ಯಾವ ಇಲ್ಲ, ಈ ಮಂಜು ಹೇಳ್ಬೇಕಾದ್ರೆ ನನಗೆ
ಹಿಂಗೆ ನೋಡ್ತಾ ಇದ್ದಾರೆ ಯಾವ ಜಾತಿ ಯಾರು ಏನೋ ನಾನು ಕೇಳೋಕ್ಕೆ ಹೋಗೋಣ ನನ್ನ ಪಿ ಎ ಯಾವ ಜಾತಿ ಅಂತ ನಾನು ಇವತ್ತೊಂದು ಕೇಳಿದೆ ನಮ್ಮ ಅಡುಗೆ ಭಟ್ಟ ಯಾವ ಜಾತಿ ಅಂತ ನಾನು ಕೇಳಿದೆ. ಯಾಕಂದರೆ ಈ ಜನ್ರೇಷನ್ನ ಹುಡುಗರು ಮನೆಯವ್ರಿಗೂ ಕಾಲೇಜ್ಗೆ ಹೋಗಿ ಬಂದು ಎಮ್ ಎಲ್ ಎ ಆಗಿರೋದು ನಮ್ಗೆ ಆ ವ್ಯವಸ್ಥೆ ನಮ್ಮ ಮೈಂಡಲ್ಲಿ ಬರಬಾರ್ದು ಅಂತ ಬದುಕಿರೋರು. ಸಾವಿರ ಮಾತಾಡಿದ್ರು ರಾಜಕೀಯಕ್ಕೋಸ್ಕರ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಏನೋ ಒಂದು ಮಾಡಿರ್ಬೋದು ನಾವು. ಆದರೆ ಮನದಲ್ಲಿ ಜಾತಿ ವ್ಯವಸ್ಥೆಗಳು ನಮಗೆ ತೊಟ್ಟಬಾರ್ದು ಸೊಂಪಬಾರ್ದು ಅನ್ನೋದನ್ನು ಅಳವಡಿಸ್ಕೊಂಡು ಬದುಕ್ತಾ ಇರೋದು ನಾವು. ಸಾವಿರ ಜನ ಏನಾದರೂ ನಮ್ಗೆ ಗೊತ್ತಿರ್ತದೆ ನಾವು ಏನು ಮಾಡ್ತಾ ಇದ್ದೀವಿ ಏನು ಮಾಡ್ತೀವಿ ಅನ್ನೋದನ್ನ. ಆದರೆ ಈ ಚಾಲೆಂಜ್ ಇರೋದು ಮುಗಿಸೋಣ ನಡೆಸೋಣ ಈ ಎರಡರ ಮಧ್ಯೆ ನಮ್ಮ ಕಾಲೇಜು ಸಿಲುಕಿಸ್ಕೊಂಡಿದೆ. ನಾನು ಇವತ್ತು ಹೇಳ್ತೀನಿ, ನಿಮ್ಮ ರಾಜಕೀಯ ವ್ಯವಸ್ಥೆ ಒಳಗಡೆ ಮೈಸೂರಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ನಮ್ಮ ಕಾಲೇಜನ್ನು ಮುಚ್ಚಕ್ಕಾಗಲ್ಲ, ಇಲ್ಲ ನೀವು ನಡ್ಸೋಕ್ಕೂ ಆಗಲ್ಲ. ನಡೀತಾ ಇರೋದನ್ನ ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಾವು ಮಾತಾಡಬಾರ್ದು, ನಮ್ಮ ಪಕ್ಷದಲ್ಲೇ ಇರ್ತದೆ ನಾವು ಮಾತಾಡಬಾರ್ದು ಅನ್ನೋ ತಾಳ್ಮೆ ನಾವು ರೂಢಿಸ್ಕೊಂಡಿರ್ತೀವಿ. ಇದು ಈ ಚಾಲೆಂಜ್ ಅಂತ ಬಂದಾಗ ನಮಗೂ ಚಾಲೆಂಜ್ ಮಾಡೋಕ್ಕೆ ತಾಕತ್ತು ಇರುತ್ತೆ, ತಾಕತ್ತು ಕೊಟ್ಟೆ ಎಮ್ ಎಲ್ ಎ ಮಾಡಿರ್ತಾರೆ. ಈ ಕಾಲೇಜು ಉಳಿಬೇಕು ಅನ್ನೋದು ನಮ್ಮ ಭಾವನೆ. ಅಂದರೆ ಈಗ ಯಾರೋ ರಸ್ತೆ ಹಾಕ್ಕೊಟ್ಟಿರೋದ್ರಲ್ಲಿ ನನ್ನ ಕಾರ್ ಬಂದಿರೋದು, ನಾನು ಡಬಲ್ ರೋಡ್ ಮಾಡ್ಬೋದು. ಮೂಲ ರಸ್ತೆ ಹಾಕ್ಕೊಟ್ರ ಮೇಲೆ ತಾನೇ ನಾನು ಬರೋಕ್ಕಾಗೋದು, ನಾನು ಬಂದ್ಮೇಲೆ ತಾನೇ ಡಬಲ್ ರೋಡ್ ಮಾಡೋಕ್ಕಾಗೋದು. ಯಾರು ಆಯಿತು ದಳ ಮಾಡಿದ್ರೆ ಬಿ ಜೆ ಪಿ ಮಾಡಿದ್ರೆ ಕಾಂಗ್ರೆಸ್ ಮಾಡಿದ್ರೆ ಯಾರು ಯೂನಿವರ್ಸಿಟಿ ಮಾಡಿದ್ದಾರೆ. ಮಂಡ್ಯ ಯೂನಿವರ್ಸಿಟಿ ಉಳಿಬೇಕು ಅನ್ನೋದು ಇದು ನಾವು ನಮ್ಮ ಸ್ವಂತ ದುಡ್ಡನ್ನು ವಿನಿಯೋಗಿಸ್ತೀವಿ. ಈ ಕಾಲೇಜು ಉಳಿಬೇಕು ಅಂತ ಹೇಳಿದ್ವಿ ನಾವು, ಇಲ್ಲಿ ನಮ್ಮ ಸ್ವಂತ ದುಡ್ಡನ್ನು ಕೂಡ ವಿನಿಯೋಗಿಸ್ತೀವಿ. ಚೆನ್ನಾಗಾಗಲಿ, ಖಾಸಗಿ ಕಾಲೇಜ್ ಥರ ಪೈಪೋಟಿ ಕೊಡಲಿ. ನಾವು ಫೆಸ್ಟ್ ಮಾಡಿದ್ವಿ, ಅಡ್ಮಿಷನ್ ಜಾಸ್ತಿ ಆಯಿತು, ಅದಕ್ಕೂ ತೃಪ್ತಿ ಇದೆ. ಇವತ್ತಿನ ಯಂಗ್ಸ್ಟರ್ಸ್ಗಳಿಗೆ ಆಟ ಪಾಠ ಫೆಸ್ಟು ಎಲ್ಲವೂ ಸೇರಿದ್ರೆ ಅದು ಕಾಲೇಜ್ ಆಗೋದು. ನಿಮಗೆ ಓಟ್ ಹಾಕ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ಆಡಿಟೋರಿಯಂ ಯಾಕೆ ಕೊಟ್ರಿ ಅನ್ನೋದನ್ನ ಮಾತಾಡೋದು ನಿಲ್ಲಬೇಕು. ಓಟು ಹಾಕೋದು ಬಿಡೋದು ಅವ್ರ ಮನಸ್ಸು ಬರುತ್ತೆ. 2.5 ಈಗ ನಾನು ಬರೀ ಕಾಂಗ್ರೆಸ್ಗೆ ಎಮ್ ಎಲ್ ಎ ಅಲ್ಲ, 2.5 ಲಕ್ಷ ಜನಕ್ಕೂ ಎಮ್ ಎಲ್ ಎ. ನನ್ನ ಹತ್ರ ಯಾರು ಬಂದರೂ ಕೆಲಸ ಮಾಡ್ತೀನಿ. ನಾನು ಆ ಪಕ್ಷ ಈ ಪಕ್ಷ ನಾನು ಇವತ್ತುವರೆಗೂ ಸಾರ್ವಜನಿಕರಿಗೆ ನನ್ನ ತರಲೆ ಮಾಡೋದು ಏನೋ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ. ನನ್ನ ತರಲೆ ಮಾಡೋದು ನಾನು ಕ್ರಿಯೆ ಮಾಡ್ತೀನಿ. ಆದರೆ ಸಾರ್ವಜನಿಕರು ಯಾರು ಬಂದು ನಾನು ಕೇಳೋದಿಲ್ಲ, ಕೆಲಸ ಮಾಡ್ತೀನಿ. ಈ ಕಾಲೇಜನ್ನು ನಾನು ಮಧುಮಾದೇಗೌಡರು ಶ್ರೀಕಂಠೇಗೌಡರು ಉಳಿಸ್ತೀವಿ. ಯಾವ ಎದುರೋ ಏನು ಏನೋ ರಕ್ತ ನಮ್ದಲ್ಲ. ಅದರಿಂದ ನಾವು ಸಿ ಎಂ ಹತ್ರ ಮಾತಾಡೋದು, ಸಿ ಎಂ ಸಿಕ್ಕಿಲ್ಲ, ನಿಮ್ಮ ಏನು ಶಿಕ್ಷಕರಿಗೆ ಕಾಲೇಜು ಇದರಿಂದನೇ ಸಂಪನ್ಮೂಲ ಕೂಡಿಸ್ಕೊಂಡಿದ್ದು. ಸಿ ಎಂ ಸಿಕ್ಕಿದ್ಮೇಲೆ ಅವ್ರಿಗೆ ಕಡಿಮೆ ಮಾಡಿ ನಿಮ್ಮನ್ನು ಮೊದಲು ಏನು ವ್ಯವಸ್ಥೆ ಇತ್ತು ಆ ಸಂಬಳ ಕೊಡೋ ಇದನ್ನು 100% ನಮ್ಮ ಪ್ರಯತ್ನದಿಂದ ಉಳಿಸುವಂಥದ್ದು ಮಾಡ್ತೀವಿ. ಆದರೆ ನೀವು ಒಳ್ಳೆ ಮಕ್ಕಳನ್ನು ತಯಾರು ಮಾಡಿ ಅಂತ ಹೇಳಿ ಇವತ್ತು ಈ ದೇಶಾದ್ಯಂತ ನೀಟ್ ಪರೀಕ್ಷೆಗೆ ಪೇಪರ್ ಲೀಕ್ ಆಗಿ 30 ಮಕ್ಕಳು ಸತ್ತಿರೋದ್ರ ವಿರುದ್ಧ ದೊಡ್ಡ ಪ್ರತಿಭಟನೆ ಇಟ್ಕೊಂಡಿದ್ವಿ ಮಂಡ್ಯದಲ್ಲಿ. ಅಲ್ಲಿ ಎಲ್ಲ ಕಾಲೇಜ್ ಮಕ್ಕಳು ಕಾಯ್ತಾ ಇದ್ದಾರೆ. ಅದಕ್ಕೆ ನಾನು ಹೋಗಬೇಕು, ಅದಕ್ಕೆ ನನ್ನನ್ನು ಕಳಿಸ್ಕೊಡಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸಿ ಒಬ್ಬನೇ ಜಿ ವಿ ರಮೇಶ್ ಮತ್ತು ಅವರ ದಂಪತಿಗಳಿಗೆ ಅವರ ಹೋರಾಟಕ್ಕೆ ಜಯವಾಗಲಿ, ಅವರ ಹೋರಾಟ ಮುಂದಿನ ಪೀಳಿಗೆಗೂ ಇಟ್ಕೊಳ್ಳಿ, ಅವ್ರ ಜೊತೆ ನಾವಿರ್ತೀವಿ, ಅವ್ರ ಕುಟುಂಬದ ಜೊತೆ ನಾವಿರ್ತೀವಿ ಅಂತ ಹೇಳಿ ಈ ಅತಿಥಿ ಉಪನ್ಯಾಸಕರ ಪರ ನಾನು ಮತ್ತು ನಮ್ಮ ಅಣ್ಣ ಮಧುಮಾದೇಗೌಡರು ಇದೀವಿ. ಅದ್ರ ಬಗ್ಗೆ ನಿಮ್ಮ ಆತಂಕ ಬೇಡ. ಈ ಕಾಲೇಜು ನಾನು, ಸಂಚಿತವರು, ಮಧುಮಾದೇಗೌಡರು, ಶ್ರೀಕಂಠೇಗೌಡರು ಇಲ್ಲದೆ ಹೋದ್ರು ಕೂಡ ಚೆನ್ನಾಗಿರ್ಬೇಕು. ಇದು ಮಂಡ್ಯದ ಆಸ್ತಿ, ಮಂಡ್ಯದ ಮಕ್ಕಳ ಆತ್ಮೀಯತೆ, ಇದು ಉಳಿಯುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.